ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತ. ಇಂದಿನ ವಿಡಿಯೋ ಪಾಠದಲ್ಲಿ ನಾವೀಗ ಟ್ರಯಾಂಗಲ್ಸ್ ಚಾಪ್ಟರ್ನ ಕೊನೆಯ ಭಾಗವನ್ನು ನಾವು ನೋಡೋಣ, ಪಾರ್ಟ್ 7. ಇಲ್ಲಿ ಕೊನೆಯದಾಗಿ ಒಂದು 7 ಪ್ರಶ್ನೆಗಳಿದೆ. ಆ 7 ಪ್ರಶ್ನೆಗಳನ್ನು ನಾವೀಗ ಸಾಲ್ವ್ ಮಾಡೋಣಂತೆ. ಓಕೆ, ನೋಡ್ಕೊಳ್ಳಿ. ಆನ್ ಏರೋಪ್ಲೇನ್ ಲೀವ್ಸ್ ಆನ್ ಏರ್ಪೋರ್ಟ್. ಒಂದು ಏರೋಪ್ಲೇನ್ ಏರ್ಪೋರ್ಟ್ ಇಂದ ಹೊರಡ್ತಾ ಇದೆ ಅಂಡ್ ಫ್ಲೈಸ್ ಡ್ಯೂ ನಾರ್ತ್ ಅಂತಂದ್ರೆ ನೋಡಪ್ಪ, ಇಲ್ಲಿ ಏರ್ಪೋರ್ಟ್ ಇದೆ ಅಂತ ಇಟ್ಕೊಳ್ಳಿ. ನಾರ್ತ್ ಅಂದ್ರೆ ಈ ಡೈರೆಕ್ಷನ್, ಕರೆಕ್ಟಾ? ಸೊ ದಿಸ್ ಇಸ್ ನಾರ್ತ್. ಅಟ್ ಎ ಸ್ಪೀಡ್ ಆಫ್ 1000 ಕಿಲೋಮೀಟರ್ ಪರ್ ಅವರ್, ಅಂದರೆ 1 ಗಂಟೆಗೆ 1000 ಕಿಲೋಮೀಟರ್ ಹೋಗುವ ಸ್ಪೀಡಲ್ಲಿ ಅದು ಹೋಗ್ತಾ ಇದೆ. ಅಟ್ ದ ಸೇಮ್ ಟೈಮ್, ಅದೇ ಟೈಮಲ್ಲಿ ಅನದರ್ ಪ್ಲೇನ್ ಲೀವ್ಸ್ ದ ಸೇಮ್ ಏರ್ಪೋರ್ಟ್, ಅದೇ ಏರ್ಪೋರ್ಟಿಂದ ಇನ್ನೊಂದು ಪ್ಲೇನ್ ಹೋಗ್ತಾ ಇದೆ ಅಂಡ್ ಫ್ಲೈಸ್ ಡ್ಯೂ ವೆಸ್ಟ್ ಅಟ್ ಎ ಸ್ಪೀಡ್ ಆಫ್ 1200 ಕಿಲೋಮೀಟರ್ ಪರ್ ಅವರ್. ವೆಸ್ಟ್ ಕಡೆ ಹೋಗ್ತಾ ಇದೆ. ವೆಸ್ಟ್ ಅಂತಂದ್ರೆ ಯಾವ ಕಡೆ? ಎಸ್, ವೆಸ್ಟ್ ಅಂತಂದ್ರೆ ಈ ಕಡೆ. ಓಕೆನಾ? ವೆಸ್ಟ್ ಕಡೆ ಹೋಗ್ತಾ ಇದೆ. ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ? 1200 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಹೌ ಫಾರ್ ಅಪಾರ್ಟ್ ವಿಲ್ ಬಿ ದ ಟೂ ಪ್ಲೇನ್ಸ್ ಆಫ್ಟರ್ 1.5 hours? 1.5 ಗಂಟೆ ಆದ ನಂತರದಲ್ಲಿ ಆ ಎರಡೂ ಪ್ಲೇನ್ಗಳು, ಅಂದರೆ ಆ ಎರಡೂ ಫ್ಲೈಟ್ಗಳು ಎಷ್ಟು ದೂರದಲ್ಲಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಈ ಲೆಕ್ಕವನ್ನು ಸಾಲ್ವ್ ಮಾಡೋಣ ಈಗ. ನೋಡಿ ಈಗ, ಸೊ ಇಲ್ಲಿ ಏರ್ಪೋರ್ಟ್ ಇದೆ. ಏರ್ಪೋರ್ಟಿಂದ ಒಂದು ಫ್ಲೈಟು ನಾರ್ತಿಗೆ ಹೋಗ್ತಾ ಇದೆ. ಅಂದರೆ ಅದು 1000 ಕಿಲೋಮೀಟರ್, 1 ಗಂಟೆಗೆ 1000 ಕಿಲೋಮೀಟರ್ ಅದು ಹೋಗಿರುತ್ತೆ. ಇಲ್ಲಿ 1.5 ಗಂಟೆ ಅಂತಂದ್ರೆ ಅರ್ಧ ಗಂಟೆಗೆ 500 ಕಿಲೋಮೀಟರ್ ಹೋಗಿರುತ್ತೆ. ಅಂದರೆ 1.5 ಗಂಟೆಗೆ ಅದು 1500 ಕಿಲೋಮೀಟರ್ ಹೋಗಿರುತ್ತೆ. ಅಂದರೆ ಇಟ್ ಮೀನ್ಸ್ ಟು ಸೇ 1.5 ಗಂಟೆ ಆದಮೇಲೆ ಈ ಫ್ಲೈಟ್ ಏನು ಹೋಗಿದೆ, ಈ ಏರ್ಪೋರ್ಟ್ನಿಂದ ಫ್ಲೈಟ್ ಏನು ಮೇಲೆ ಹೋಗಿದೆ, ಅಂದರೆ ಇಟ್ ಮೀನ್ಸ್ ಟು ಸೇ ನಾರ್ತಿಗೆ ಹೋಗಿದೆ, ಅದು 1.5 ಗಂಟೆ ಆದಮೇಲೆ 1500 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಈಗ ಇನ್ನೊಂದು ಫ್ಲೈಟಿನ ಲೆಕ್ಕ ಮಾಡೋಣ. ಇನ್ನೊಂದು ಫ್ಲೈಟ್ ಏನಿದೆ ಅದು 1200 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಅಂದರೆ 1 ಗಂಟೆಗೆ 1200 ಕಿಲೋಮೀಟರ್, ಅರ್ಧ ಗಂಟೆಗೆ ಅದರ ಅರ್ಧ ಅಂದರೆ 600 ಕಿಲೋಮೀಟರ್. 1200ರಲ್ಲಿ ಅರ್ಧ ಅಂದರೆ 600. ಸೊ ಟೋಟಲಿ 1.5 ಗಂಟೆಗೆ 1800 ಕಿಲೋಮೀಟರ್ ಆಯಿತು. ಅಂದರೆ ಈ ವೆಸ್ಟ್ ಕಡೆ ಹೋಗಿದ್ದೇನಿದೆ, ವೆಸ್ಟ್ ಕಡೆ ಹೋಗಿದ್ದು 1.5 ಗಂಟೆ ಆದಮೇಲೆ 1800 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅಂದರೆ ಇಟ್ ಮೀನ್ಸ್ ಟು ಸೇ ಈ ಪಾಯಿಂಟಿಂದ ಈ ಏರ್ಪೋರ್ಟಿಂದ ಈ ಫ್ಲೈಟ್ ಈಗ 1800 ಕಿಲೋಮೀಟರ್ ದೂರದಲ್ಲಿದೆ, ಈ ಫ್ಲೈಟ್ ಈಗ 1500 ಕಿಲೋಮೀಟರ್ ದೂರದಲ್ಲಿ ಇದೆ. ಈಗ ಇವೆರಡರ ಮಧ್ಯ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಅಂದರೆ ಅವ್ರು ಏನು ಕೇಳಿದ್ರೆ, ಹೌ ಫಾರ್ ವಿಲ್ ಬಿ ದ ಟೂ ಪ್ಲೇನ್ಸ್ ಆಫ್ಟರ್ 1.5 hours? ಅವೆರಡು ಎಷ್ಟು ದೂರದಲ್ಲಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದು ಇಲ್ಲಿದೆ, ಇದು ಒಂದು ನಿಮಿಷ, ಇದು ಎ ಅನ್ನುವ ಜಾಗದಲ್ಲಿದೆ, ಇದು ಬಿ ಅನ್ನುವ ಜಾಗದಲ್ಲಿದೆ, ಇದನ್ನ ಸಿ ಅಂತ ಇಟ್ಕೊಳ್ಳಿ. ಓಕೆ, ಈಗ ಪೈಥಾಗೋರಸ್ನ ಥಿಯರಮ್ನ ಹಾಕೊಂಡ್ಬಿಟ್ಟು, ಪೈಥಾಗೋರಸ್ ಥಿಯರಮ್ ಹಾಕೊಂಡು ಈ ಒಂದು ಲೆಕ್ಕವನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇದು ಎರಡು ಫ್ಲೈಟು ಎಷ್ಟು ದೂರದಲ್ಲಿದೆ ಅನ್ನೋದು ಪ್ರಶ್ನೆ. ಓಕೆನಾ? ಬನ್ನಿ, ಇದರಲ್ಲಿ ಅರ್ಧ ಲೆಕ್ಕ ನಾನು ಮಾಡ್ತೀನಿ, ಇನ್ನರ್ಧ ಕ್ಯಾಲ್ಕುಲೇಷನ್ ಪಾರ್ಟ್ ನಾನು ನಿಮಗೆ ಬಿಡ್ತೀನಿ. ಈ ಒಂದು ಟ್ರಯಾಂಗಲ್ಗೆ ನೀವೀಗ ಪೈಥಾಗೋರಸ್ ಥಿಯರಮ್ ಅನ್ನ ಅಪ್ಲೈ ಮಾಡ್ತೀರಿ. ಸೊ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗಿರುತ್ತೆ. ಸೊ ಎ ಬಿನೇ ನಾವು ಕಂಡುಹಿಡಬೇಕಾಗಿರೋದು. ಸೊ ಎ ಸಿ ಸ್ಕ್ವೇರ್ ಅಂತಂದ್ರೆ 1500 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತಂದ್ರೆ 1800 ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 15 ಅಂದರೆ 225, 2 0 ಇದೆ, 4 0. ಸೊ ದಿಸ್ ಇಸ್ ದ ಸ್ಕ್ವೇರ್ ಆಫ್ 1500. ಇಲ್ಲಿ 18 ಅಂದರೆ 324 ಆಗುತ್ತೆ, 2 0ಗೆ 4 0. ಓಕೆ, ಸೊ ಇವೆರಡನ್ನು ಈಗ ಮಿಕ್ಕಿದ ಲೆಕ್ಕನ ನಾನು ನಿಮಗೆ ಬಿಡ್ತೀನಿ. ಸ್ಕ್ವೇರ್ ರೂಟ್ ಆಫ್ ಇದು ಏನಿದೆಯಲ್ಲ, ಇವೆರಡನ್ನು ಆ್ಯಡ್ ಮಾಡಿ ಇಲ್ಲಿ ಬರೀರಿ, ಇವೆರಡನ್ನು ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಬರೀರಿ. ಈಗ ಅದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಕ್ಕೆ ಬಂದರೆ ಮಾಡಿ, ಇಲ್ಲ ಅಂತಂದರೆ ಇಷ್ಟನ್ನೇ ಆನ್ಸರ್ ಅಂತ ಇಡೀ, ಏನು ತೊಂದರೆ ಇಲ್ಲ. ಓಕೆನಾ? ರೈಟ್. ಸೊ ಈ ಪಾರ್ಟನ್ನು ನಾನು ನಿಮಗೆ ಬಿಟ್ಕೊಡ್ತಾ ಇದ್ದೀನಿ. ಓಕೆ, ಐ ಆಮ್ ಕಂಟಿನ್ಯೂಯಿಂಗ್ ದಿಸ್. ನೆಕ್ಸ್ಟ್ 12ನೇ ಪ್ರಾಬ್ಲಮ್ ನೋಡಿ. 12ನೇ ಪ್ರಾಬ್ಲಮ್, 2 poles ಆಫ್ ಹೈಟ್ 6 ಮೀಟರ್ ಆ್ಯಂಡ್ 11 ಮೀಟರ್. 2 ಪೋಲ್ ಇದೆ. 2 ಪೋಲ್ ಯಾವ ಹೈಟಲ್ಲಿದೆ? 6 ಮೀಟರ್ ಒಂದು ಹೈಟಲ್ಲಿದೆ, 11 ಮೀಟರ್ ಒಂದು ಹೈಟಲ್ಲಿ ಇದೆ. ಓಕೆ, ಸೊ ಬನ್ನಿ 2 ಪೋಲ್ ಬರ್ಕೊಂಬೋಣ. ಇದು 6 ಮೀಟರು, ಇದು 11 ಮೀಟರು. ನೆಲದ ಮೇಲಿದೆ, ನೆಲ ಸಮವಾಗಿರುತ್ತಲ್ಲಪ್ಪ. ಸೊ ನೆಲದ ಮೇಲಿದೆ. ಓಕೆನಾ? ಸ್ಟ್ಯಾಂಡ್ ಆನ್ ಎ ಪ್ಲೇನ್ ಗ್ರೌಂಡ್ ಮೇಲಿದೆ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೀಟ್ ಆಫ್ ಪೋಲ್ಸ್ ಇಸ್ 12 ಮೀಟರ್. ಈ ಪೋಲಿನ ಫೀಟು ಮತ್ತು ಈ ಪೋಲಿನ ಫೀಟು ಎರಡರ ಮಧ್ಯ ಡಿಸ್ಟೆನ್ಸು 12 ಮೀಟರ್ ಇದೆಯಂತೆ.
ನೋಡಿ, ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೆಕ್ಕ ಅರ್ಥ ಆದರೆ ಮಾತ್ರ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಲೆಕ್ಕವನ್ನು ಓದುವುದು ಕೂಡ ಒಂದು ಕಲೆ, ಓದೋದನ್ನು ನೀವು ಕಲಿಬೇಕಾಗುತ್ತೆ, ರೈಟ್? ಸೊ ಇದು 12 ಮೀಟರ್ ಆಯಿತು. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಟಾಪ್ಸ್ ಅಂತಂದ್ರೆ ನೋಡಪ್ಪ, ಇಲ್ಲೊಂದು ಟಾಪ್ ಇದೆ, ಇಲ್ಲೊಂದು ಟಾಪ್ ಇದೆ. ಇವೆರಡು ಟಾಪಿಗಿರುವ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಂತೆ. ಕಂಡುಹಿಡಿಯೋಣ, ಬನ್ನಿ ಕಂಡುಹಿಡಿಯೋಣ. ಇದನ್ನು ಕೂಡ ನಾನು ಲೆಕ್ಕ ಅರ್ಧ ಮಾಡ್ತೀನಿ, ಇನ್ನರ್ಧ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಒಂದು ಕೆಲಸ ಮಾಡೋಣ. ನೆಲ ಇದೆ, ಇದು ದೊಡ್ಡ ಪೋಲು ಅಂತ ಇಟ್ಕೊಳ್ಳಿ, ಇದು ಚಿಕ್ಕ ಪೋಲು ಅಂತ ಇಟ್ಕೊಳ್ಳಿ. ಸೊ ಚಿಕ್ಕ ಪೋಲು 6 ಇದೆ, ಇದು 6 ಮೀಟರ್ ಡಿಸ್ಟೆನ್ಸ್ ಹೈಟಲ್ಲಿದೆ. ಸೊ ದೊಡ್ಡ ಪೋಲ್ ಬಂದ್ಬಿಟ್ಟು, ದೊಡ್ಡ ಪೋಲ್ ಎಷ್ಟು ಹೈಟಲ್ಲಿದೆ? 11 ಮೀಟರ್ ಹೈಟಲ್ಲಿದೆ. 11 ಮೀಟರ್ ಹೈಟಲ್ಲಿದೆ. ಈಗ 12 ಮೀಟರ್ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಅಲ್ವಾ? ಸೊ ಈ ಡಿಸ್ಟೆನ್ಸ್ 12 ಮೀಟರ್ ಇದೆ. ಓಕೆನಪ್ಪ? ಈಗ ನಾನೇನು ಮಾಡ್ತೀನಿ, ಇಲ್ಲೊಂದು ಸಣ್ಣದೊಂದು ಸ್ಟ್ರೈಟ್ ಲೈನ್, ಪ್ಯಾರಲಲ್ ಲೈನನ್ನು ಹಾಕ್ಕೋತೀನಿ. ಓಕೆ, ಪ್ಯಾರಲಲ್ ಲೈನ್ ಆದರೆ ಇಲ್ಲಿ 6 ಇದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಕೂಡ 6 ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 6 ಆಯಿತು. ಇದು 6 ಇದೆ ಅಂತಂದರೆ ಇದು ಮೇಲ್ಗಡೆ ಪಾರ್ಟ್ ಎಷ್ಟಿರುತ್ತೆ? ಮೇಲ್ಗಡೆ ಪಾರ್ಟು 5 ಇರುತ್ತೆ. ಸೊ ಯಾಕಂದರೆ ಟೋಟಲಿ 11 ಆಗಬೇಕಲ್ವಾ? 11ರಲ್ಲಿ ಕೆಳಗಡೆ 6 ಹೊರಟೋಯ್ತು. ಕೆಳಗಡೆ 6 ಹೋಯ್ತು ಅಂತಂದರೆ ಮೇಲ್ಗಡೆ 5 ಉಳ್ಕೊಳ್ತು. 6, 5, 11. ಓಕೆ, ಈಗ ಇಲ್ಲಿ 12 ಇದೆ ಅಂತಂದರೆ ಇಲ್ಲಿ ಪ್ಯಾರಲಲ್ ಹೇಳ್ಕೊಂಡಿದ್ದೀನಿ. ಸೊ ಇದು ಕೂಡ 12 ಮೀಟರೇ ಇರುತ್ತೆ. ಈಗ ಇವೆರಡರ ಟಾಪ್ಸಿಗೆ ಇರುವ ಡಿಸ್ಟೆನ್ಸನ್ನು ಕೇಳಿದ್ದಾರೆ. ಈ ಡಿಸ್ಟೆನ್ಸನ್ನು ನೀವು ಕಂಡುಹಿಡಿಬೇಕು. ಸೊ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿ. ಇದಕ್ಕೊಂದು ಒಳ್ಳೆ ಹೆಸರಿಡಿ, ABC ಅಂತ ಹೆಸರಿಡಿ. ಸೊ ಇಲ್ಲಿ 5 ಆಯಿತು, ಇಲ್ಲಿ 12 ಆಯಿತು. ಇದು ಹೈಪೋಟೆನಸ್ ಆಗುತ್ತೆ. ಹೈಪೋಟೆನಸ್ ಡಿಸ್ಟೆನ್ಸನ್ನು ಪೈಥಾಗೋರಸ್ ಥಿಯರಮನ್ನು ಹಾಕ್ಕೊಂಡ್ಬಿಟ್ಟು ನೀವು ಕಂಡುಹಿಡಿರಿ, ರೈಟ್? ಕಂಡುಹಿಡಿದ್ಬಿಟ್ಟು ಇದು ಆನ್ಸರ್ ಎಷ್ಟು ಬರುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ರೈಟ್? ಮುಂದೆ ಹೋಗ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ ನೋಡಿ, ಲೆಕ್ಕ ಚೆನ್ನಾಗಿದೆ. ಇದು ಡಿ ಆ್ಯಂಡ್ ಇ ಆರ್ ಪಾಯಿಂಟ್ಸ್ ಆನ್ ಸೈಡ್ CA ಆ್ಯಂಡ್ CB ರೆಸ್ಪೆಕ್ಟಿವ್ಲಿ ಆನ್ ಟ್ರಯಾಂಗಲ್ ABC. ಒಂದು ಟ್ರಯಾಂಗಲನ್ನು ಹಾಕ್ಕೊಂಡ್ಬಿಡೋಣ, ಅವಾಗ ಚೆನ್ನಾಗಿರುತ್ತೆ. ದಿಸ್ ಇಸ್ ಎ ಟ್ರಯಾಂಗಲ್ ABC, ರೈಟ್ ಆ್ಯಂಗಲ್ ಅಟ್ C ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲೇ ಹಾಕ್ಕೋಬೇಕು. ಓಕೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ದಿಸ್ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಅಟ್ C ಅಂತ ಕೊಟ್ಟಿದ್ದಾರೆ. ಸೊ ಈ ರೈಟ್ ಆ್ಯಂಗಲ್ಗೆ C ಅಂತ ಹೆಸರು ಕೊಡಿ. ಈಗ ಇದು ಮಿಕ್ಕಿದ್ದು ಇದು A ಆಗುತ್ತೆ, ಇದು B ಆಗುತ್ತೆ. ಓಕೆ, D ಈಸ್ ಪಾಯಿಂಟ್ ಆನ್ CA ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಡಿಗೆ CA, ಇಗೆ CB ಆಗಿರುತ್ತೆ. ಸೊ CA ಮೇಲೆ D ಬರುತ್ತೆ, CB E ಬರುತ್ತೆ, CB ಮೇಲೆ E ಬರುತ್ತೆ. ಸೊ ಇವೆರಡನ್ನು ಜಾಯಿನ್ ಮಾಡೋಣಂತೆ. ಓಕೆ, ಪ್ರೂವ್ ದಟ್ AE² ಪ್ಲಸ್ BD². AE² ಅಂತಂದರೆ ಇದಲ್ವಾ? ಸೊ ದಿಸ್ ಈಸ್ AE². ನೆಕ್ಸ್ಟ್ BD² ಅಂತಂದರೆ ಇದು. ಓಕೆ, BD² ಈಸ್ ಈಕ್ವಲ್ ಟು AB² ಪ್ಲಸ್ DE² ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ, ಸಿಂಪಲ್ ಪ್ರೂಫ್ ಇರುತ್ತೆ, ನೋಡ್ಕೊಳ್ಳಿ. ಈಗ ನೋಡ್ರಪ್ಪ, ಇನ್ ಟ್ರಯಾಂಗಲ್ ACE ಅಂತಂದರೆ ಯಾವ ಟ್ರಯಾಂಗಲ್ಲು? ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಟ್ರಯಾಂಗಲ್, ಕರೆಕ್ಟಾ? ಸೊ ಇನ್ ಟ್ರಯಾಂಗಲ್ ACE ಅಲ್ಲಿ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. AE² ಇಸ್ ಈಕ್ವಲ್ ಟು AC² ಪ್ಲಸ್ CE² ಆಗುತ್ತೆ. ಕರೆಕ್ಟ್ ಏನಪ್ಪ? AE² ಎಲ್ಲ ಕಡೆ ಪೈಥಾಗೋರಸ್ ಥಿಯರಮನ್ನೇ ಅಪ್ಲೈ ಮಾಡೋದು ಅಷ್ಟೇ. AE² ಇಸ್ ಈಕ್ವಲ್ ಟು AC² ಪ್ಲಸ್ CE². ಇನ್ ಟ್ರಯಾಂಗಲ್ DCB ಅಂತಂದರೆ ಇಲ್ಲಿ ಈ ಟ್ರಯಾಂಗಲ್. ಈಗ ಈ ಟ್ರಯಾಂಗಲನ್ನು ನೋಡಿ, ಇನ್ ಟ್ರಯಾಂಗಲ್ DCB. ಓಕೆ, BD² ಇಸ್ ಈಕ್ವಲ್ ಟು, ಇದನ್ನ ಈಕ್ವೇಷನ್ 1 ಅಂತ ತಗೊಳ್ಳಿ, ಇದನ್ನ ಈಕ್ವೇಷನ್ 2 ಅಂತ ತಗೊಳ್ಳೋಣ. ಈಗ BD² ಇಸ್ ಈಕ್ವಲ್ ಟು CD² ಪ್ಲಸ್ CB². ಕರೆಕ್ಟ್ ಏನಪ್ಪ? ದಿಸ್ ಇಸ್ ಈಕ್ವೇಷನ್ ನಂಬರ್ 2. ಸೊ BD² ಹೈಪೋಟೆನಸ್ ಆಗುತ್ತೆ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಸೊ BD² ಇಸ್ ಈಕ್ವಲ್ ಟು CD² ಪ್ಲಸ್ CB². ಓಕೆ, ಈಗ ಬನ್ನಿ, ಇವೆರಡನ್ನು ಆ್ಯಡ್ ಮಾಡ್ಬೇಕಂತೆ ನೋಡಿ. AE² ಪ್ಲಸ್ BD² ಮಾಡ್ಬೇಕಂತೆ, ಮಾಡ್ತಾ ಇದ್ದೀನಿ. AE² ಪ್ಲಸ್ BD² ಇಸ್ ಈಕ್ವಲ್ ಟು, ಈಗೇನು ಬರ್ತಪ್ಪ? AE² ಅಂದ್ರೆ ಏನಪ್ಪ? AC² ಪ್ಲಸ್ CE² ಪ್ಲಸ್ BD² ಅಂದ್ರೆ ಏನಪ್ಪ? CD² ಪ್ಲಸ್ CB². ಓಕೆನಪ್ಪ? ಎಲ್ಲವೂ ಕೂಡ ಅಡಿಷನ್ ರಿಲೇಷನ್ನಲ್ಲಿದೆ. ಈಗ ನೋಡಿ ನಾನು ಏನು ಮಾಡ್ತೀನಿ, ಜೋಡಿ ಮಾಡ್ತೀನಿ. ಜೋಡಿ ಹೆಂಗೆ ಮಾಡ್ತೀನಿ ಅಂತಂದರೆ, ಈ AC² ಪ್ಲಸ್ CB² ಜೋಡಿ ಮಾಡ್ತೀನಿ. CB² ಎಲ್ಲ ಕಡೆ ಪ್ಲಸ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಬರ್ಕೋಬೋದು. ಈ AC² ಜೊತೆ CB² ಬರ್ಕೋತೀನಿ. ಪ್ಲಸ್ ಇವೆರಡು ಒಂದು ಗ್ರೂಪ್ ಆಯಿತು. ಈ ಮಧ್ಯದಲ್ಲಿರೋದನ್ನು ಒಂದ್ಸರಿ ಬರ್ಕೋತೀನಿ, CE² ಪ್ಲಸ್ CD² ಅಂತ ಬರಿತೀನಿ. ಓಕೆನಪ್ಪ?
ಈಗ ಒಂಚೂರು ಚಿತ್ರ ನೋಡಿ ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ನೋಡಿ, ಇದು ಎ ಸಿ ಸ್ಕ್ವೇರ್, ಇದು ಸಿ ಬಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಅಂತಂದರೆ ಇದು 90 ಡಿಗ್ರಿ ಆಗಿರೋದ್ರಿಂದ ಎ ಬಿ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಅದು ಪೈಥಾಗೋರಸ್ ಥಿಯರಮ್. ಸೊ ಎ ಬಿ ಸ್ಕ್ವೇರ್ ಬಂತು. ಯಾಕೆ? ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಈ ದೊಡ್ಡ ಟ್ರಯಾಂಗಲ್ಗೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ ನೋಡೋಣ. ದೊಡ್ಡ ಟ್ರಯಾಂಗಲ್ಗೆ ಎ ಸಿ ಬಿ, ಈ ದೊಡ್ಡ ಟ್ರಯಾಂಗಲ್ಗೆ ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿದರೆ ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಅಂತ ಬರುತ್ತಲ್ವಾ. ಸೊ ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಇದೆ, ಅಲ್ಲಿ ಎ ಬಿ ಸ್ಕ್ವೇರ್ ಅಂತ ಬರಿತಾ ಇದ್ದೀನಿ. ಈಗ ಇನ್ನೊಂದೇನಿದೆ ನೋಡಿ, ಸಿ ಇ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಅಂತ ಇದೆ. ಸಿ ಇ ಸ್ಕ್ವೇರ್ ಅಂದ್ರೆ ಏನು? ಇಲ್ಲಿ ಇಷ್ಟೇ, ದಿಸ್ ಇಸ್ ಸಿ ಇ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಅಂದರೆ ಇದು ಸಿ ಡಿ ಸ್ಕ್ವೇರ್. ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಅಂದರೆ ಇದೇನಾಯಿತು? ಡಿ ಇ ಸ್ಕ್ವೇರ್ ಆಯಿತು ಪ್ಲಸ್ ಡಿ ಇ ಸ್ಕ್ವೇರ್. ಇಲ್ಲಿ ನೋಡಿ, ಅದನ್ನೇ ಅವ್ರು ನಮಗೆ ಪ್ರೂವ್ ಮಾಡಲಿಕ್ಕೆ ಕೊಟ್ಟಿದ್ದು. ಸಿಂಪಲ್ ಪ್ರೂಫ್ ಇದೆ, ಎಲ್ಲ ಕಡೆ ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡ್ಕೊಳ್ತಕ್ಕಂಥ ಒಂದು ಪ್ರೂಫ್ ಇದೆ. ಸೊ ಕಲ್ತ್ಕೊಳ್ಳಿ, ಚೆನ್ನಾಗಿದೆ. ರೈಟ್, ನೆಕ್ಸ್ಟ್ ಪ್ರಾಬ್ಲಮ್. ದ ಪರ್ಪೆಂಡಿಕ್ಯುಲರ್ ಫ್ರಮ್ ಎ ಆನ್ ಸೈಡ್ ಬಿ ಸಿ ಆಫ್ ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿ ಬಿಡಿಸ್ಬಿಡೋಣ ಅಂತ ಅಲ್ರಪ್ಪ ಫಸ್ಟ್. ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಏನದರಲ್ಲಿ ಪರ್ಪೆಂಡಿಕ್ಯುಲರ್ ಎ ಅಂತ ಕೊಟ್ಟಿದ್ದಾರೆ. ಎ ಅನ್ನೋದು ಪರ್ಪೆಂಡಿಕ್ಯುಲರ್ ಫ್ರಮ್ ಎ ಇಂದ ಒಂದು ಪರ್ಪೆಂಡಿಕ್ಯುಲರ್ ಬಂದಿದೆ, ಅದು ಬಿ ಸಿ ಮೇಲೆ ಬಂದಿದೆ. ಇಸ್ ಡಿ ಅಂತ ಕೊಟ್ಟಿದ್ದಾರೆ, ಡಿ. ಓಕೆನಪ್ಪ? ಸಚ್ ದ್ಯಾಟ್ ಬಿ ಡಿ ಇಸ್ ಈಕ್ವಲ್ ಟು 3CD. ಬಿ ಡಿ ಇಸ್ ಈಕ್ವಲ್ ಟು 3CD. ಅದನ್ನು ಬರ್ಕೊಳ್ಳೋಣ. ಬಿ ಡಿ ಇಸ್ ಈಕ್ವಲ್ ಟು 3CD. ಅಂದರೆ ಇಟ್ ಮೀನ್ಸ್ ಟು ಸೇ ಅದರ ಅರ್ಥ ಏನು ಅಂತಂದರೆ, ಈ ಬಿ ಡಿ ಅನ್ನೋದೇನಿದೆ ಅದು ಈ ಸಿ ಡಿಯ 3ರಷ್ಟಿದೆ. ಸಪೋಸ್ ಇದು 2 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇರುತ್ತೆ, ಇದು ಟೋಟಲಿ 8 ಆಗುತ್ತೆ. ಈ ಥರ ಇದರ ಅರ್ಥ ಆಗ್ತಾ ಇದೆಯಾ? ಇದು ಸಿ ಡಿ ಅನ್ನೋದನ್ನ ಸಿ ಡಿ ಅನ್ನೋದು 3 ಸರಿ ಹಾಕಿದರೆ ಒಂದು ಬಿ ಡಿ ಬರುತ್ತೆ. ಒಂದು ಬಿ ಡಿ ಲೆಂತ್ಗೆ ಈಕ್ವಲ್ ಆಗುತ್ತೆ. ಸಪೋಸ್ ಇದು 4 ಸೆಂಟಿಮೀಟರ್ ಇದೆ, ಇದು 12 ಸೆಂಟಿಮೀಟರ್ ಇರುತ್ತೆ, ಟೋಟಲಿ 16 ಆಗುತ್ತೆ. ಅಂದರೆ ಈ ಸಿ ಡಿಯ 3ರಷ್ಟು ಬಿ ಡಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸಿ ಡಿಯ 3ರಷ್ಟು ಬಿ ಡಿ ಇದೆ. ಓಕೆ, ಈಗ ಬನ್ನಿ ಏನಂತ ಪ್ರೂವ್ ಮಾಡ್ಬೇಕಂತೆ. ಪ್ರೂವ್ ದಟ್ 2ab square is equal to 2ac square plus 2ac square plus bc square ಅಂಥೇಳಿ ಪ್ರೂವ್ ಮಾಡ್ಬೇಕಂತೆ. ಬನ್ನಿ ಮಾಡೋಣ, ನೋಡೋಣಂತೆ ಹೇಗೆ ಬರುತ್ತೆ ಅಂಥೇಳಿ. ಓಕೆ, ಈಗ ಇನ್ ಟ್ರಯಾಂಗಲ್ ADB ಟ್ರಯಾಂಗಲ್ ಅಂತ ಓದಿನಿ. ದಿಸ್ ಇಸ್ ADB ಟ್ರಯಾಂಗಲ್. ಇನ್ ಟ್ರಯಾಂಗಲ್ ADB ಏನು ಬರುತ್ತೆ ನೋಡಿ. ಇನ್ ಟ್ರಯಾಂಗಲ್ ADB AB square is equal to AD square plus BD square ಆಗುತ್ತೆ. ಕರೆಕ್ಟ್ ಏನಪ್ಪ? AB square is equal to AD square plus BD square ಆಗುತ್ತೆ. ಈಗ ಇನ್ನೊಂದು ಇನ್ ಟ್ರಯಾಂಗಲ್ ADC ತಗೊಳ್ಳಿ. ADC ಅಂತಂದ್ರೆ ಈ ಟ್ರಯಾಂಗಲ್. ಓಕೆನಾ? ಇಲ್ಲೂ ನೋಡಿ AC square is equal to AD square plus DC ಸ್ಕ್ವೇರ್ ಆಗುತ್ತೆ. ಸರ್ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅನ್ನು ಯಾಕೆ ಅಪ್ಲೈ ಮಾಡ್ಕೊಂಡ್ರಿ ಸರ್? ಅಲ್ಲಿ 90 ಡಿಗ್ರಿ ಅಂತ ನಿಮಗೆ ಹೆಂಗೆ ಗೊತ್ತು? ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ ನೋಡಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಈ AD ಅನ್ನೋದು ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಅಂತ ಅರ್ಥ. 90 ಡಿಗ್ರಿ ಈ ಕಡೆ ಇದು ಹೈಪಾಟಿನಸ್ ಆಗುತ್ತೆ, ಈ ಕಡೆ ಇದು ಹೈಪಾಟಿನಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಪರ್ಪೆಂಡಿಕ್ಯುಲರ್ ಅಂತ ಅವರೇ ಕೊಟ್ಟಿದ್ರು. ರೈಟ್, ಈಗ ನೋಡಿ ಇದನ್ನ ಒಂಚೂರು ಆಲ್ಟರ್ ಮಾಡ್ಕೋತೀನಿ. ಈ AD ಸ್ಕ್ವೇರ್ ಅನ್ನು ಇಟ್ಕೊಂಡು ಇದನ್ನ ಈಚೆ ಕಳಿಸ್ತೀನಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ AB ಸ್ಕ್ವೇರ್ ಮೈನಸ್ BD ಸ್ಕ್ವೇರ್ ಇಸ್ ಈಕ್ವಲ್ ಟು AD ಸ್ಕ್ವೇರ್ ಆಗುತ್ತೆ. ಅಂದರೆ ಇದನ್ನ ಈಕ್ವೇಷನ್ 1 ಅಂತ ತಗೊಳ್ಳಿ. ಅಂದರೆ AD ಸ್ಕ್ವೇರ್ ಅಂತಂದರೆ ಇಷ್ಟು ಅಂತ ಅರ್ಥ. ಇಲ್ಲಿ ಸೇಮ್ ಪ್ರೊಸೀಜರ್ ಇಲ್ಲಿ ಮಾಡ್ತೀನಿ. AC ಸ್ಕ್ವೇರ್ ಇದನ್ನ ಈಚೆ ಕಳಿಸ್ತೀನಿ. AC ಸ್ಕ್ವೇರ್ ಮೈನಸ್ DC ಸ್ಕ್ವೇರ್ ಇಸ್ ಈಕ್ವಲ್ ಟು AD ಸ್ಕ್ವೇರ್ ಅಂತ ಆಗುತ್ತೆ. ಎರಡೂ ನಾನು AD ಸ್ಕ್ವೇರ್ಗೆ ಈಕ್ವೇಟ್ ಮಾಡ್ಕೋತಾ ಇದ್ದೀನಿ. ಅಂದರೆ AD ಸ್ಕ್ವೇರ್ ಅಂದರೆ ಇದು ಈಕ್ವಲ್ಲು, ಇಲ್ಲಿ AD ಸ್ಕ್ವೇರ್ ಅಂದರೆ ಇದಕ್ಕೂ ಈಕ್ವಲ್ಲು. ಇಟ್ ಮೀನ್ಸ್ ಟು ಸೇ ಇವೆರಡು ಈಕ್ವಲ್ ಆಗಿರುತ್ತೆ. ಯಾಕಂದರೆ ಎರಡು AD ಸ್ಕ್ವೇರ್ಗೆ ಈಕ್ವಲ್ ಅಲ್ವಾ, ಮಧ್ಯದಲ್ಲಿರುವ ಲೈನಿಗೆ ಈಕ್ವಲ್ ಆದ್ರಿಂದ ನಾನು ಇವೆರಡನ್ನು ಈಕ್ವಲ್ ಮಾಡ್ಕೊಡ್ತೀನಿ. ದಟ್ ಇಂಪ್ಲೈಸ್ ಫ್ರಮ್ 1 and 2, ಫ್ರಮ್ ಈಕ್ವೇಶನ್ 1 and 2 ಏನು ಬರುತ್ತೆ ನೋಡಿ. AB ಸ್ಕ್ವೇರ್ ಮೈನಸ್ BD ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಮೈನಸ್ DC ಸ್ಕ್ವೇರ್. ಅಂದರೆ ಏನು ಮಾಡಿದೆ? AB ಸ್ಕ್ವೇರ್ ಓಕೆ ಇದೆ ಅಲ್ವಾ ಪ್ರೂವ್ ಮಾಡಬೇಕಿರೋದು.
ಎ ಬಿ ಸ್ಕ್ವೇರ್ ಇವೆರಡನ್ನು ಈಕ್ವಲ್ ಮಾಡ್ಕೊಂಡಿದ್ದೀನಿ. ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಡಿ ಸಿ ಸ್ಕ್ವೇರ್ ಆಗಿದೆ. ಈಗ ನನಗೆ ಇಲ್ಲಿ ಎ ಬಿ ಸ್ಕ್ವೇರ್ ಮಾತ್ರ ಬೇಕು. ಸೊ ಅದು ಏನು ಪ್ರೂಫ್ ಮಾಡಬೇಕು ಅದಕ್ಕೆ ತಕ್ಕಂಗೆ ಮಾಡಬೇಕು. ಎ ಬಿ ಸ್ಕ್ವೇರ್ ಮಾತ್ರ ಉಳಿಸ್ಕೋತೀನಿ. ಈ ಮೈನಸ್ ಬಿ ಡಿ ಸ್ಕ್ವೇರನ್ನು ಈಚೆ ಕಳಿಸ್ತೀನಿ, ಪ್ಲಸ್ ಬಿ ಡಿ ಸ್ಕ್ವೇರ್ ಆಗುತ್ತೆ. ಸೊ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಮೈನಸ್ ಡಿ ಸಿ ಸ್ಕ್ವೇರ್ ಆಯಿತು. ಓಕೆನಪ್ಪ? ದಟ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್, ಇಲ್ಲಿ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರಪ್ಪ, ಬಿ ಡಿ ಈಸ್ ಈಕ್ವಲ್ ಟು 3CD ಅಂತ ಕೊಟ್ಟಿದ್ದಾರೆ. ಸೊ ಈ ಬಿ ಡಿ ಅಂತ ಇರೋ ಜಾಗದಲ್ಲಿ 3CD ಹೋಲ್ ಸ್ಕ್ವೇರ್ ಅಂತ ಹಾಕ್ಕೊಳ್ಳಿ. ಯಾಕಂದರೆ ಬಿ ಡಿ ಈಸ್ ಈಕ್ವಲ್ ಟು 3CD ಅಂತ ಅವರೇ ಕೊಟ್ಟಿದ್ದಾರೆ. ಈಸ್ ಮೈನಸ್ ಡಿ ಸಿ ಸ್ಕ್ವೇರ್ ಹಾಗೆ ಇರಲಿ. ಒಂಚೂರು ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಒಂಚೂರು ಸಿಂಪ್ಲಿಫೈ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು, ಈ ಕಡೆ ಎ ಬಿ ಸ್ಕ್ವೇರ್ ಇದೆ ನೆನಪಲ್ಲಿರಲಿ, ಎ ಸಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಡಿ ಸಿ ಸ್ಕ್ವೇರ್, 9 ಡಿ ಸಿ ಸ್ಕ್ವೇರ್ ಮೈನಸ್ ಡಿ ಸಿ ಸ್ಕ್ವೇರ್ ಆಯಿತು. ಅರ್ಥ ಆಗ್ತಿದೆಯಾ? ಇಲ್ಲಿ ಎ ಸಿ ಸ್ಕ್ವೇರ್ ಹಾಗೆ ಇದೆ, ಎ ಸಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಬಿ ಡಿ ಸ್ಕ್ವೇರನ್ನು 3CD ಹೋಲ್ ಸ್ಕ್ವೇರ್ ಅಂತ ಬರ್ಕೋತಿದ್ದೆ. ಯಾಕಂದರೆ ಬಿ ಡಿ ಅಂತಂದರೆ 3CD ಅವರೇ ಕೊಟ್ಟಿದ್ದಾರೆ. ಈಗ ಅದನ್ನು ಸ್ಕ್ವೇರ್ ಮಾಡಿದರೆ 3 ಸ್ಕ್ವೇರ್ ಅಂತಂದರೆ 9 ಆಯಿತು, ಡಿ ಸಿ ಸ್ಕ್ವೇರ್ ಅಂದರೆ ಡಿ ಸಿ ಸ್ಕ್ವೇರ್ ಹಾಗೆ ಇದೆ. ಈಗ ಬನ್ನಿ, ಎ ಸಿ ಸ್ಕ್ವೇರ್ ಪ್ಲಸ್ 9 ಡಿ ಸಿ ಸ್ಕ್ವೇರ್ ಮೈನಸ್ ಡಿ ಸಿ ಸ್ಕ್ವೇರ್ ಅಂತಂದರೆ ಇದು 1 ಡಿ ಸಿ ಸ್ಕ್ವೇರ್ ಅಂತ ಅರ್ಥ. 9ರಲ್ಲಿ 1 ಹೋದರೆ 8 ಡಿ ಸಿ ಸ್ಕ್ವೇರ್ ಆಯಿತು. ಇಲ್ಲಿ 9ರಲ್ಲಿ 1 ಹೋದರೆ 8 ಡಿ ಸಿ ಸ್ಕ್ವೇರ್. ಈಗ ಒಂದು ಕೆಲಸ ಮಾಡೋಣ, ಇಲ್ಲಿ ಎ ಬಿ ಸ್ಕ್ವೇರ್ ಇದೆ ಅಲ್ವಾ, ಎ ಬಿ ಸ್ಕ್ವೇರ್ ಇದೆ, ಎಲ್ಲದನ್ನು ಕೂಡ 2 ಇಂದ ಮಲ್ಟಿಪ್ಲೈ ಮಾಡೋಣ. ಎಲ್ಲದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, 2ab ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್. ಎಲ್ಲದನ್ನು 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಮಲ್ಟಿಪ್ಲೈ ಬೈ 2 ಮಾಡ್ತಾ ಇದ್ದೀನಿ. ಸೊ 2ab ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್ ಪ್ಲಸ್ 16 ಡಿ ಸಿ ಸ್ಕ್ವೇರ್. ಕರೆಕ್ಟೇನಪ್ಪ? 8ರಲ್ಲಿ 16 ಡಿ ಸಿ ಸ್ಕ್ವೇರ್. ಒಂಚೂರು ನೋಡಿ ಹಾಗೆ, 2ab ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್ ಪ್ಲಸ್, ಇಲ್ಲಿ ನೋಡ್ರಪ್ಪ, ಈ 16 ಡಿ ಸಿ ಸ್ಕ್ವೇರ್ ಅಂತ ಇದ್ದಿದ್ದನ್ನು ನಾನು 4 ಡಿ ಸಿ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೋತೀನಿ. 4 ಡಿ ಸಿ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೋತೀನಿ. ಯಾಕಂದರೆ 4 16 ಆಗುತ್ತೆ. ಸೊ 4 16. ಈಗ ಇದನ್ನು ಸ್ಕ್ವೇರ್ ಮಾಡಿದರೆ 4 4 16 ಆಗುತ್ತೆ. ಡಿ ಸಿ ಸ್ಕ್ವೇರ್ಗೆ ಡಿ ಸಿ ಸ್ಕ್ವೇರ್ ಹಾಗೆ ಬರುತ್ತೆ, ಬೇರೆ ಏನು ತಪ್ಪಾಗಲ್ಲ. ಓಕೆ, ಸರಿ ಇದೆಯಾ? ಈಗ ಬರ್ರಪ್ಪ, 2ab ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡ್ರಪ್ಪ, ಬಿ ಡಿ ಅಂತಂದರೆ 3CD, ಕರೆಕ್ಟೇನಪ್ಪ? ಪ್ಲಸ್ ಇಲ್ಲೊಂದು CD, ಈ 3CD ಪ್ಲಸ್ ಇಲ್ಲೊಂದು CD ಎಲ್ಲ ಸೇರಿದ್ರೆ 4CD ಆಗುತ್ತೆ. 4CD ಅಂತಂದರೆ 1 BC ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಟ್ರಯಾಂಗಲಲ್ಲಿ ಇಲ್ಲೊಂದು, ಇದು ಸಿ, ಇದು ಡಿ, ಇದು ಬಿ. ಇಲ್ಲಿ ಬಿ ಡಿ ಅಂತಂದರೆ 3CD ಅಂದರೆ 3ರಷ್ಟು ಇರುತ್ತೆ. ಅಂದರೆ ಇದರಲ್ಲಿ 3 CDಗಳನ್ನು, ದಿಸ್ ಇಸ್ CD, ದಿಸ್ ಇಸ್ CD, ದಿಸ್ ಇಸ್ ಆಲ್ಸೋ CD, ಅಲ್ಲಿ 3 CDಗಳಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ರು. ನೋಡಿ, ಬಿ ಡಿ ಈಸ್ ಈಕ್ವಲ್ ಟು 3CD ಅಂತ ಕೊಟ್ಟಿದ್ದಾರೆ. ಅಂದರೆ ಬಿ ಡಿ ಒಳಗಡೆ 3 CDಗಳಿರುತ್ತೆ. ನೋಡಿ, 1 2 3 ಅಂದರೆ 1 CD 2 CD 3 CD. ಇಲ್ಲಿ ಇನ್ನೊಂದು CD ಇದೆ. ಸೊ ದಿಸ್ ಇಸ್ 4th CD, ಅಂದರೆ 4 CD ಆಯಿತು. ಅಂದರೆ 4 CD ಸೇರಿದರೆ 1 BC ಆಗುತ್ತೆ. 4 CD ಸೇರಿದರೆ 1 BC ಆಗುತ್ತೆ. ಹಾಗಾಗಿ ನಾನಿಲ್ಲಿ 4 CD ಅಥವಾ ಡಿ ಸಿ ಅಂತ ಏನಿದೆ ಅಲ್ಲಿ BC ಸ್ಕ್ವೇರ್ ಅಂತ ಹಾಕ್ತೀನಿ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಲೆಕ್ಕನ ಮಾಡಬೇಕು. ನೋಡಿ, ಅವ್ರು ಏನು ಕೇಳಿದ್ರೋ ಅದನ್ನು ನಾವಿಲ್ಲಿ ಪ್ರೂವ್ ಮಾಡಿದ್ದೀವಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸ್ವಲ್ಪ ಟ್ವಿಸ್ಟಿಂಗ್ ಇದೆ, ಒಂದು 2 ಸರಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ನಿಮಗಿದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ರೈಟ್? ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಇನ್ನೇನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟರು. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹಾಕೊಂಡ್ಬಿಡೋಣ, ABC ಅಂತ. ಸೊ ದಿಸ್ ಇಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ABC. ಓಕೆನಪ್ಪ? ಓಕೆ, ABC. D is a point on side BC such that BD is equal to 1/3 BC. ಓಕೆ, D is a point on side BC. D ಅಂತ ಇಲ್ಲೊಂದು ಹೇಳ್ಕೊಳ್ರಪ್ಪ. ಸೊ ಓಕೆ, D. ಓಕೆನಪ್ಪ? 1/3. ಸೊ ಏನು ಕೊಟ್ಟಿದ್ದಾರೆ, ಇದೊಂದು ಕ್ರೈಟೀರಿಯಾ ನೆನಪಲ್ಲಿರಲಿ. ಬಿ ಡಿ ಇಸ್ ಈಕ್ವಲ್ ಟು 1/3 BC. ಬಿ ಡಿ ಇಸ್ ಈಕ್ವಲ್ ಟು 1/3 BC ಅಂತಂದರೆ ಈ BC ಅನ್ನೋದು, BC ಅಂದರೆ ಈ ಕೆಳಗಡೆ ಲೈನು ಸಪೋಸ್ 6 ಸೆಂಟಿಮೀಟರ್ ಇತ್ತು ಅಂತಂದರೆ 6/3 ಅಂದರೆ 2 ಸೆಂಟಿಮೀಟರ್ ಇದಿರುತ್ತೆ, ಬಿ ಡಿ ಇರುತ್ತೆ. ಇದು 2 ಅಂದರೆ ಈ 3 ಈಕ್ವಲ್ ಭಾಗಗಳನ್ನು ಮಾಡೋದು. ಈಗ ಟೋಟಲ್ 12 ಸೆಂಟಿಮೀಟರ್ ಇತ್ತು ಅಂತಂದರೆ
4 4 4 ಈ ಥರ ಆಯ್ತಾ, ಅರ್ಥ ಆಯ್ತಾ. ಸೊ 1/3 ಅಂತಂದ್ರೆ 3 ಭಾಗ ಮಾಡಬೇಕು, 3ರಲ್ಲಿ 1 ಭಾಗ ಅಂತೇಳಿ. ಸೊ 1/3 ಅಂತಂದ್ರೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸಪೋಸ್ ಇದೇನಾದರೂ ಎ ಇದ್ರೆ ಇದು a/3 ಇರುತ್ತೆ. ಈಗ ಅದು 6 ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಈಗ ಬಿ ಸಿ 6 ಸೆಂಟಿಮೀಟರ್ ಇದ್ರೆ 6/3 ಅಂತ ಅಂದರೆ 2 ಅಂತ ಹೇಳಿದೆ, ಅಂದರೆ 3 ಭಾಗದಲ್ಲಿ 1 ಭಾಗ ಅಂತ ಹೇಳಿದೆ. ಅದೇ ಬಿ ಸಿ ಅನ್ನೋದು ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಇದು 6 ಸೆಂಟಿಮೀಟರೇ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಸಪೋಸ್ ನಾವು ಎ ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಂಡ್ರೆ ಅದು a/3 ಇರುತ್ತೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆನಾ. ಓಕೆ, ಟ್ರಯಾಂಗಲ್ ಹಾಕೋತೀನಿ. ಸೊ ದಿಸ್ ಇಸ್ ಟ್ರಯಾಂಗಲ್. ಸೊ ಡಿ ಅನ್ನುವ ಒಂದು ಲೈನು, ಈ ಎ ಬಿ ಡಿ ಸಿ. ಓಕೆ, ಸೊ ಅವ್ರೇನು ಕೊಟ್ಟಿದ್ದಾರೆ, ಬಿ ಡಿ ಇಸ್ ಈಕ್ವಲ್ ಟು 1/3 ಬಿ ಸಿ ಅಂತ ಕೊಟ್ಟಿದ್ದಾರೆ. ಸಪೋಸ್ ನಾವು ಇದನ್ನ ಎ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ವಾ, ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಎ ಇದು ಟೋಟಲಿ ಎ ಅಂತ ಅಂದ್ಕೊಂಡ್ರೆ ಸೊ ಬಿ ಡಿ ಇಸ್ ಈಕ್ವಲ್ ಟು 1/3 ಎ ಆಗಿರುತ್ತೆ. ಇಟ್ ಮೀನ್ಸ್ ಟು ಸೇ a/3 ಆಗಿರುತ್ತೆ ಅಂತ ಇಟ್ಕೊಳ್ಳಿ. a/3 ಆಗಿರುತ್ತೆ, ಒಂದು ಲೆಕ್ಕಕ್ಕಿರಲಿ ಅದು. ಓಕೆನಾ. ಏನು ಪ್ರೂವ್ ಮಾಡ್ಬೇಕಂತೆ, ಪ್ರೂವ್ ದಟ್ 9AD² ಇಸ್ ಈಕ್ವಲ್ ಟು 7AB² ಅಂತ ಪ್ರೂವ್ ಮಾಡ್ಬೇಕಂತೆ. ಬನ್ನಿ ಮಾಡೋಣ. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೆ ನಾನು ಇಲ್ಲೊಂದು ಕನ್ಸ್ಟ್ರಕ್ಷನ್ ಅನ್ನು ಮಾಡ್ಕೋತೀನಿ. ಕನ್ಸ್ಟ್ರಕ್ಷನ್ ಏನಪ್ಪ ಅಂತಂದ್ರೆ, ಈ ಎ ಇಂದ ಒಂದು ಪರ್ಪೆಂಡಿಕ್ಯುಲರ್ನ ಎಳ್ಕೊತೀನಿ. ಆ ಪರ್ಪೆಂಡಿಕ್ಯುಲರ್ಗೆ ನಾನು ಎಮ್ ಅಂತ ಹೆಸರು ಕೊಡ್ತೀನಿ. ಓಕೆನಪ್ಪ. ನಂಬರ್ 1, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಇರುತ್ತೆ, ಅದು ನಮಗೆ ಗೊತ್ತೇ ಇದೆ. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ, ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ, ಅದು ನಮಗೆ ಗೊತ್ತಿದೆ. ಎರಡನೇದು ಏನಪ್ಪ ಅಂತಂದ್ರೆ, ಸೆಕೆಂಡ್ ಒನ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಕರೆಕ್ಟ್ ಆಗಿ 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಇದು 2 ಸೆಂಟಿಮೀಟರ್ ಇದ್ರೆ ಇದು ಕೂಡ 2 ಸೆಂಟಿಮೀಟರ್ ಇರುತ್ತೆ. ಆ ರೀತಿಯಲ್ಲಿ 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಇಟ್ ಮೀನ್ಸ್ ಟು ಸೇ, ಈಗ ಸಪೋಸ್ ಇದು ಎ ಅಂತಾದ್ರೆ ಇದು a/2 ಆಯಿತು, ಇದು ಕೂಡ a/2 ಆಯಿತು. ಅರ್ಥ ಆಯ್ತಾ. ಅಲ್ಲಿಗೆ ಇಲ್ಲಿ ಬಿ ಡಿ ಅನ್ನೋದು ಹೇಗೆ a/3ನೋ ಹಾಗೆ ಬಿ ಎಂ ಅಥವಾ ಎಂ ಸಿ ಇಸ್ ಈಕ್ವಲ್ ಟು a/2 ಆಗಿರುತ್ತೆ. ಅಂದರೆ ಕರೆಕ್ಟಾಗಿ ಈಕ್ವಲ್ ಹಾಫ್ ಆಗಿರುತ್ತೆ. ಇದಿಷ್ಟು ನೆನಪಲ್ಲಿರಲಿ. ಈಗ ಲೆಕ್ಕ ಸ್ಟಾರ್ಟ್ ಮಾಡೋಣ. ಲೆಕ್ಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇನ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ತಗೊಳ್ಳೋಣ ಅಂತಂದರೆ AMB ಟ್ರಯಾಂಗಲ್ನ ತಗೊಂಡ್ರೆ AB² ಇಸ್ ಈಕ್ವಲ್ ಟು AM² ಪ್ಲಸ್ MB². ಕರೆಕ್ಟ್ ಏನಪ್ಪ, MB². ಈಗ ಇಲ್ಲೇನು ಮಾಡ್ತಾ ಇದ್ದೀನಿ ನೋಡಿ, AB² ಅಂತಂದರೆ A² ಆಗುತ್ತೆ. ಸೊ A² ಇಸ್ ಈಕ್ವಲ್ ಟು AM² ಎಷ್ಟಪ್ಪ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. AM² ಹಾಗೆ ಬರ್ಕೊಳ್ಳೋಣ. ಸೊ AM² ಪ್ಲಸ್ MB² ಅಂತಂದರೆ A²/4. ಕರೆಕ್ಟಾ. ಅಂದರೆ a/2 ಹೋಲ್ ಸ್ಕ್ವೇರ್ ಆಗುತ್ತೆ. ಅದನ್ನು ಮತ್ತೆ ಸ್ಕ್ವೇರ್ ಮಾಡಿದರೆ A²/4 ಬರುತ್ತೆ. ಇನ್ನೊಂದು ಸರಿ ಮಾಡೋಣಂತೆ. ಸೊ A², ಇದನ್ನು ನಾನು ಈಚೆ ಕರ್ಕೋತೀನಿ. ಸೊ A ಮೈನಸ್ ಆಗುತ್ತೆ. A² ಡಿವೈಡೆಡ್ ಬೈ 2² ಅಂತಂದರೆ 4 ಇಸ್ ಈಕ್ವಲ್ ಟು AM² ಆಯಿತು. ಸೊ ದಟ್ ಇಂಪ್ಲೈಸ್ AM² ಇಸ್ ಈಕ್ವಲ್ ಟು, ಇಲ್ಲಿ ಡಿವೈಡೆಡ್ ಬೈ 1, ಇದು ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ ಮಾಡಬೇಕು. ಇದನ್ನು ನೆನಪಲ್ಲಿರಲಿ, ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 4 4 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ 4 × A² 4A² ಮೈನಸ್ 1 × A² ದಟ್ ಈಸ್ ಈಕ್ವಲ್ ಟು ಏನು ಬರುತ್ತಪ್ಪ, 3A² ಡಿವೈಡೆಡ್ ಬೈ 4 ಬಂತು. ಅಂದರೆ AM². AM ಅಂತಂದರೆ ಸ್ಕ್ವೇರ್ ರೂಟ್ ಹಾಕಬೇಕು. ಸ್ಕ್ವೇರ್ ರೂಟ್ ಆಫ್ 3A²/4 ಆಯಿತು. A² ಆಚೆ ತೆಗೆದ್ರೆ A ಆಗುತ್ತೆ. 4 ರೂಟಿಂದ ಆಚೆ ತೆಗೆದ್ರೆ 2 ಆಗುತ್ತೆ, ಯಾಕಂದರೆ 2² ಇಸ್ ಈಕ್ವಲ್ ಟು 4 ಅಲ್ವಾ. ಹಾಗಾಗಿ ಸೊ ದಟ್ ಇಂಪ್ಲೈಸ್ √3A/2 ಆಯಿತು. ಸೊ ದಿಸ್ ಇಸ್ AM. ಅಲ್ಲಿಗೆ ನಮಗೆ AM ಸಿಕ್ತು. ಓಕೆನಪ್ಪ, AM ಸಿಕ್ಕಿದೆ. ಈಗ ಇನ್ನೊಂದು ಟ್ರಯಾಂಗಲನ್ನು ತಗೋಬೇಕು. ಇನ್ನೊಂದು ಟ್ರಯಾಂಗಲ್ ಅಂತಂದರೆ ಇಲ್ಲಿ ಈ ಟ್ರಯಾಂಗಲನ್ನು ನಾವು ತಗೋಬೇಕು. ಇಲ್ಲಿ ಎ ಇನ್ ಟ್ರಯಾಂಗಲ್ AMD ಅಂತಂದರೆ ನೋಡಪ್ಪ ಇಷ್ಟೇ. ಈ ಟ್ರಯಾಂಗಲನ್ನು ನಾವು ತಗೋಬೇಕು. ಈ ಟ್ರಯಾಂಗಲನ್ನು ತಗೊಂಡ್ರೆ ಅಲ್ಲಿ AD ಅಂತಕ್ಕಂಥದ್ದು ನಮಗೆ ಏನಾಗುತ್ತೆ, ಹೈಪಾಟಿನಸ್ ಆಗುತ್ತೆ. ಅದು AD ಅನ್ನೋದು ಹೈಪಾಟಿನಸ್ ಆಗುತ್ತೆ. ಅದನ್ನು ನಾನು ತಗೊಳ್ತಾ ಇದ್ದೀನಿ ನೋಡಿ. AD² ಇಸ್ ಈಕ್ವಲ್ ಟು AM² ಪ್ಲಸ್ DM² ಆಗುತ್ತೆ. ಆದರೆ ನಮಗೆ ಇಲ್ಲಿ DM ಗೊತ್ತಿಲ್ಲ.
ಡಿ ಎಮ್ ಗೊತ್ತಿಲ್ಲ. ಆದರೆ ಡಿ ಎಮ್ ಗೊತ್ತಾಗಬೇಕು ಅಂತಂದರೆ ನಾವೇನು ಮಾಡಬೇಕು? ಇಲ್ಲಿ ನೋಡಪ್ಪ, ಇಲ್ಲಿಂದ ಇಲ್ಲಿವರೆಗೂ a/2, ಇಲ್ಲಿಂದ ಇಲ್ಲಿವರೆಗೂ a/3. ಓಕೆನಪ್ಪ? ಆದರೆ ನಮಗೆ ಇಷ್ಟು ಡಿಸ್ಟೆನ್ಸ್ ಬೇಕು ಅಂತಂದರೆ ಈ a/2 ಅಲ್ಲಿ a/3ನ ಮೈನಸ್ ಮಾಡಬೇಕು. ಈಗ ನೋಡಿ, ಸಿಂಪಲಾಗಿ ನೋಡ್ಕೊಳ್ಳಿ, ಈ ಬಿ ಇಂದ ಬೇರೆ ಚಿತ್ರದಲ್ಲಿ ತೋರಿಸೋಣ. ಇದು ಪರ್ಪೆಂಡಿಕ್ಯುಲರ್, ಇದು ಬಿ ಅಂತ ಇಟ್ಕೊಳ್ಳಿ, ಇದು ಎಮ್ ಅಂತ ಇಟ್ಕೊಳ್ಳಿ, ಇದು ಡಿ ಅಂತ ಇಟ್ಕೊಳ್ಳಿ. ಓಕೆನಪ್ಪ? ಓಕೆನಾ? ಇಲ್ಲಿಂದ ಇಲ್ಲಿವರೆಗೂ 6 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿವರೆಗೂ 2 ಸೆಂಟಿಮೀಟರ್ ಇದೆ. ಇದು ಬೇಕು ಅಂದರೆ ಏನು ಮಾಡಬೇಕು? ಈ 6ರಲ್ಲಿ 2ನ್ನ ಮೈನಸ್ ಮಾಡಿಬಿಟ್ರೆ ಇಷ್ಟು ಸಿಗುತ್ತಾ? ಅದೇ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಈಗ ಈ a/2 ಅಲ್ಲಿ a/3ನ ಮೈನಸ್ ಮಾಡಬೇಕು. ಅದನ್ನೊಂದು ಸೈಡಲ್ಲಿ ಮಾಡ್ಕೊಳ್ಳೋಣ. ನೋಡಿ, ಡಿ ಎಮ್ ಇಸ್ ಈಕ್ವಲ್ ಟು ಬಿ ಎಮ್ ಮೈನಸ್ ಬಿ ಡಿ ಆಗಿರುತ್ತೆ. ಒಂದು ದೊಡ್ಡ ಕೋಲಿದೆ, ದೊಡ್ಡ ಕೋಲಲ್ಲಿ ಇಷ್ಟನ್ನ ಕಟ್ ಮಾಡ್ತಾ ಇದ್ದೀನಿ. ಉಳಿದಿದ್ದು ದೊಡ್ಡ ಕೋಲು ಬಂದ್ಬಿಟ್ಟು ಬಿ ಎಮ್ಮು, ದೊಡ್ಡ ಕೋಲು ಬಿ ಎಮ್ಮು, ಇದು ಬಿ ಡಿ. ಈ ದೊಡ್ಡ ಕೋಲಲ್ಲಿ ಬಿ ಡಿಯನ್ನು ಮೈನಸ್ ಮಾಡ್ತಾ ಇದ್ದೀನಿ, ಅಂದರೆ ಕಟ್ ಮಾಡ್ತಾ ಇದ್ದೀನಿ. ಉಳಿದಿದ್ದು ಡಿ ಎಮ್ ಆಗಿರುತ್ತೆ. ಕರೆಕ್ಟ್ ಅಲ್ಲ? ಸೊ ದಟ್ ಈಸ್ ಈಕ್ವಲ್ ಟು ಬಿ ಎಮ್ ಅಂದರೆ a/2 ಮೈನಸ್ a/3 ಮೈನಸ್ a/3ನ ಬಿ ಡಿ ಅಂದರೆ. ಈಗ ನೋಡಿ, ದಟ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ, 3 6 ಆಯಿತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 3 × a 3a ಮೈನಸ್ 2 × a 2a ಆಗುತ್ತೆ. ಸೊ 3a ಮೈನಸ್ 2a 1a ಆಯಿತು. ಸೊ a/6. ಅಲ್ಲೇ ನಮಗೆ ಸಿಕ್ಕಿದ್ದು ಡಿ ಎಮ್ ಸಿಕ್ತು. ಸೊ ಡಿ ಎಮ್ ಇಸ್ ಈಕ್ವಲ್ ಟು a/6 ಆಗುತ್ತೆ. ಡಿ ಎಮ್ ಇಸ್ ಈಕ್ವಲ್ ಟು ಏನು? a/6. ಈಗ ಇಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. AD² ಇಸ್ ಈಕ್ವಲ್ ಟು AM² ಅಂದರೆ ಏನಪ್ಪ? AM² ಅಂದರೆ ಏನು? AM ಎಲ್ಲಿ ಬಂತು? ಇಲ್ಲಿ ಬಂತು. √3a/2 ಹೋಲ್ ಸ್ಕ್ವೇರ್. ಕರೆಕ್ಟಾ? /2 ಹೋಲ್ ಸ್ಕ್ವೇರ್ ಪ್ಲಸ್ DM² ಅಂದರೆ ಏನು? a/6 ಹೋಲ್ ಸ್ಕ್ವೇರ್. a/6 ಹೋಲ್ ಸ್ಕ್ವೇರ್. ಒಂಚೂರು ಸಿಂಪ್ಲಿಫೈ ಮಾಡೋಣ. ಇದನ್ನು ಸ್ಕ್ವೇರ್ ಮಾಡಿಬಿಡಿ. ಸ್ಕ್ವೇರ್ ಮಾಡಿದರೆ ಏನು ಸಿಗುತ್ತೆ ನೋಡಿ. ಸೊ 3a² / 4 ಪ್ಲಸ್ a² / 36 ಆಯಿತು. a² / 36. ಈಗ ಒಂದು ಕೆಲಸ ಮಾಡೋಣ. AD² ಅಲ್ವಾ? ಈಗ ಅವ್ರೇನು ಕೇಳಿದ್ದಾರೆ ನೋಡಿ, 9AD² ಅಂತ ಅವರು ಕೇಳಿದ್ದಾರೆ. 9AD² ಅಂತ ಕೇಳಿದ್ದಾರೆ. ಬನ್ನಿ, 9ಇಂದ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಬೈ 9 ಮಾಡಿ. ಏನಾಗುತ್ತೆ ನೋಡೋಣ. ಇದೊಂಚೂರು ರಬ್ ಮಾಡ್ತೀನಿ. ಓಕೆ, ಇಷ್ಟು ಸ್ಪೇಸ್ ಸಾಕು. ಈಗ ನೋಡಿ, AD² ಬೇರೆ ಹೆಂಗೆ ತಗೊಳ್ಳೋಣ. AD² ಇಸ್ ಈಕ್ವಲ್ ಟು 3a² / 4 ಪ್ಲಸ್ a² / 36 ಬಂದಿದೆ. ಇದನ್ನು ಮಲ್ಟಿಪ್ಲೈ ಬೈ 9 ಮಾಡ್ತಾ ಇದ್ದೀನಿ. 9ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ 9AD² ಇಸ್ ಈಕ್ವಲ್ ಟು ಇದಕ್ಕೆ ಮಲ್ಟಿಪ್ಲೈ ಬೈ 9 ಮಾಡಿದರೆ 27a² / 4 ಪ್ಲಸ್ 9a² / 36 ಆಯಿತು. 9a² / 36 9ರಿಂದ ಮಲ್ಟಿಪ್ಲೈ ಮಾಡೋದು. 9 1 9 9 4 36. ಇಟ್ ಮೀನ್ಸ್ ಟು ಸೇ 9AD² ಇಸ್ ಈಕ್ವಲ್ ಟು 27a² ಡಿವೈಡೆಡ್ ಬೈ 4 ಪ್ಲಸ್ a² ಡಿವೈಡೆಡ್ ಬೈ 4 ಆಗೋಯ್ತು. a² ಡಿವೈಡೆಡ್ ಬೈ 4. ಈಗ ನೋಡಿ, ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. ದಟ್ ಈಸ್ ಈಕ್ವಲ್ ಟು 9AD² ಅಂತಲೇ ಇಟ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು 4 ಹಾಗೆ ಇರಲಿ. ಮೇಲ್ಗಡೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ಸನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀರಿ. ಸೊ ಡೈರೆಕ್ಟಾಗಿ ಆ್ಯಡ್ ಮಾಡಿದರೆ ಏನಾಗುತ್ತೆ? 27 1 28a² ಆಗುತ್ತೆ. ಸೊ ಇಲ್ಲಿ 27 ಇದೆ, ಇಲ್ಲಿ 1 ಇದೆ. ಸೊ 27 ಇಲ್ಲಿ ಪ್ಲಸ್ ಅಲ್ವಾ? ಸೊ 27 1 28a² ಆಗುತ್ತೆ. 4 1 4 4 7 28. ದಟ್ ಇಂಪ್ಲೈಸ್ 9AD² ಇಸ್ ಈಕ್ವಲ್ ಟು 7. ಇಲ್ಲಿ a² ಅಂತ ಇದೆ. a² ಅಂತಂದರೆ ಯಾವುದಾದರೂ ಒಂದು ಸೈಡ್. ಕರೆಕ್ಟಾ? a² ಅಂದರೆ ಏನು? ಯಾವುದಾದ್ರೂ ಒಂದು ಸೈಡು. ಸೊ ಅವರು AB² ಕೇಳಿದ್ದಾರೆ. ಸೊ ಈ AB² ಅಂತಲೇ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. AB². ಸಪೋಸ್ ನೀವು AB² ಜಾಗದಲ್ಲಿ BC² ಅಂತ ಬೇಕಾದರೂ ಹಾಕೋಬೋದು, ಅಥವಾ CA² ಅಂತ ಬೇಕಾದರೂ ಹಾಕೋಬೋದು. ಯುವರ್ ಚಾಯ್ಸ್. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಈ ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡಬೇಕು. ಇನ್ನೊಂದು ಸರಿ ನಾನು ನಿಮಗೆ ಇದನ್ನು ಹೇಗೆ ಮಾಡಿದೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ.
ಓವರ್ ವ್ಯೂನ ಮಾತ್ರ ಹೇಳ್ತಾ ಹೋಗ್ತೀನಿ ನೋಡಿ ಈಗ ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಟ್ರಯಾಂಗಲ್ ಇತ್ತು, ಟ್ರಯಾಂಗಲಲ್ಲಿ ಡಿ ಅನ್ನುವ ಒಂದು ಪಾಯಿಂಟ್ ಇತ್ತು, ಡಿ ಬಿ ಎ ಬಿ ಸಿ ಅನ್ನುವ ಟ್ರಯಾಂಗಲ್. ಸೊ ಡಿ ಅನ್ನುವ ಒಂದು ಪಾಯಿಂಟ್ ಇತ್ತು. ಆ ಡಿ ಅನ್ನುವ ಪಾಯಿಂಟ್ ನಮಗೇನು ಪ್ರೂವ್ ಮಾಡಕ್ಕೆ ಹೇಳಿದ್ರು ಅಂದರೆ 9AD² 7AB² ಅಂತ ಪ್ರೂವ್ ಮಾಡಕ್ಕೆ ಹೇಳಿದ್ರು. ನಾನೇನು ಮಾಡಿದೆ ಅಂತಂದರೆ ವೆರಿ ಫಸ್ಟ್ ಒಂದು ಪರ್ಪೆಂಡಿಕ್ಯುಲರ್ನ ಹೇಳ್ಕೊಂಡೆ. ಅವ್ರೇನಂತ ಕೊಟ್ಟಿದ್ರು, BD² ಸೊ BD = 1/3 BC ಅಂತ ಕೊಟ್ಟಿದ್ರು. ಸೊ ದಿಸ್ ಈಸ್ ಎ ಅಂತಂದಾಗ BC ಅಂದರೆ ಎ ಅಲ್ವಾ, ಸೊ BC ಅಂದರೆ ಎ ಆಗುತ್ತೆ. ಅಲ್ಲಿಗೆ BD = A/3 ಆಗುತ್ತೆ. 1/3 ಎ ಅಂತಂದರೆ A × 1 ಎ, ಸೊ A/3 ಆಗುತ್ತೆ. ಸೊ ಇದನ್ನ ಇಟ್ಕೊಂಡೆ. ಆಮೇಲೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಪರ್ಪೆಂಡಿಕ್ಯುಲರ್ ಕರೆಕ್ಟಾಗಿ ಈಕ್ವಲ್ ಹಾಫ್ ಮಾಡೋದ್ರಿಂದ ಸೊ ದಿಸ್ ಈಸ್ A/2, ದಿಸ್ ಈಸ್ A/2 ಆಯಿತು. ಅಂದರೆ ಇದನ್ನು ಎಮ್ ಅಂತ ಕರ್ಕೊಂಡಿದ್ದೀನಿ. ಸೊ ಅಲ್ಲೇನಾಯಿತು, BM ಅಂತಂದರೆ A/2 ಆಯಿತು, MC ಅಂತಂದ್ರು A/2 ಆಯಿತು. ವೆರಿ ಫಸ್ಟ್ ನಾನೇನು ಮಾಡಿದ್ದೀನಿ ಅಂದರೆ ಈ ದೊಡ್ಡ ಟ್ರಯಾಂಗಲ್ AMB ಟ್ರಯಾಂಗಲನ್ನು ತಗೊಂಡು ಅಲ್ಲಿ AM ವ್ಯಾಲ್ಯೂನ ಕಂಡುಹಿಡಿದಿದ್ದೀನಿ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮನ್ನು ಹಾಕ್ಕೊಂಡು AM ವ್ಯಾಲ್ಯೂನ ಕಂಡುಹಿಡಿದಿದ್ದೀನಿ. √3/2a ಅಂತ ಬಂದಿದೆ AM ವ್ಯಾಲ್ಯೂ. ಓಕೆನಪ್ಪ, √3/2a ಅಂತ ಬಂದಿದೆ. ಆಮೇಲೆ ನಾನೇನು ಮಾಡಿದ್ದೀನಿ, ಈ ಒಂದು ಟ್ರಯಾಂಗಲನ್ನು ತಗೊಂಡು ಅಲ್ಲಿ ನಮಗೆ ಬೇಕಾಗಿದ್ದು AD ಅಲ್ವಾ, ಸೊ ಈ ಒಂದು ಟ್ರಯಾಂಗಲನ್ನು ತಗೊಂಡಿದ್ದೀನಿ. ಈ ಒಂದು ಟ್ರಯಾಂಗಲಲ್ಲಿ ಸೊ ಇನ್ ಟ್ರಯಾಂಗಲ್ AMD ಅಂತ ಹಾಕ್ಕೊಂಡು AD² = AM² + DM² ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ DM ಬೇಕು ಅಂದರೆ ಒಂದು ದೊಡ್ಡ ಲೈನಲ್ಲಿ ಈ BM ಅಂತಕ್ಕಂಥ ಲೈನಲ್ಲಿ ಮಧ್ಯದಲ್ಲಿ D ಇದೆ. ನಮಗೆ DM ಬೇಕು ಅಂದರೆ ಇದಿಷ್ಟನ್ನು ನಾನು ಕಟ್ ಮಾಡಬೇಕು. ಸೊ ಕಟ್ ಮಾಡಬೇಕು ಅಂದರೆ ಇದು ಟೋಟಲಿ A/2 ಮೈನಸ್ ಇದು A/3ನ ಕಟ್ ಮಾಡಿದ್ದೀನಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ 6 ಆಯಿತು, 3 7 6. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 × A 3a ಮೈನಸ್ 2 × A 2a ದಟ್ ಈಸ್ ಈಕ್ವಲ್ ಟು A/6 ಆಯಿತು. ಏನದು A/6 DM ಅಂದರೆ DM ಅಂತಂದರೆ A/6 ಅಂತ ಆಯಿತು. ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದರೆ √3a/2² ಪ್ಲಸ್ A/6² ಆಯಿತು. ಸಿಂಪ್ಲಿಫೈ ಮಾಡಿ ಸೊ 3/4a² ಪ್ಲಸ್ A² / 36 AD² ಅಂತಂದರೆ ಅವ್ರು ಕೊಟ್ಟಿದ್ದು 9AD² ಅಂತ. ಸೊ ಮಲ್ಟಿಪ್ಲೈ ಬೈ 9 ಮಾಡಿದ್ದೀನಿ. ಸೊ 9ಇಂದ ಮಲ್ಟಿಪ್ಲೈ ಮಾಡಿದರೆ 9AD² = 27a², 9a² / 36 ಇಲ್ಲೂ /4. 9 9 9 4 36 ಇಲ್ಲೂ /4 ಆಯಿತು, ಇಲ್ಲೂ /4 ಇದೆ. ಡಿನಾಮಿನೇಟರ್ ಸೇಮ್ ಇದೆ. ಸೊ ಡಿನಾಮಿನೇಟರ್ ಸೇಮ್ ಇದ್ದರೆ ನ್ಯೂಮರೇಟರ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ದಟ್ ಈಸ್ ಈಕ್ವಲ್ ಟು ಇಲ್ಲಿ 27 ಇದೆ, ಇಲ್ಲಿ 1 ಇದೆ, 28 ಆಯಿತು. 27 1 28 A² ಆಯಿತು, /4 ಆಯಿತು. 7 4 1 4 4 7 28 7a². ಎ ಅಂತಂದ್ರೇನು, ಯಾವುದಾದ್ರೂ ಒಂದು ಸೈಡು. ಅವ್ರು ನಮಗೆ AB ಸೈಡ್ ಕೇಳಿದ್ದಾರೆ, ಎ ಜಾಗದಲ್ಲಿ AB ಅಂತ ಬರೆದ್ಬಿಟ್ರೆ AB² ಆಗೋಗುತ್ತೆ. ಸಿಂಪಲ್ ಪ್ರೂಫ್ ಇದೆ, ಒಂದೆರಡು ಸರಿ ವರ್ಕೌಟ್ ಮಾಡಿ. ರೈಟ್, ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಾನೆ ಕೇಳಿದ್ದಾರೆ. ಪ್ರೂವ್ ದಟ್. ಏನಂತ ಪ್ರೂವ್ ಮಾಡಬೇಕು, 3 times the square of one side. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರ್ಕೊಂಡ್ಬಿಡೋಣ ನೋಡೋಣ. ಸೊ ದಿಸ್ ಇಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ABC ಅಂತ ಇಟ್ಕೊಳ್ಳಿ. ಎಲ್ಲ ಕಡೆ ಎ ಸೈಡ್ ಇರುತ್ತೆ. ಓಕೆ, 3 times the square of one side is equal to 4 times the square of one of its altitude. ಒನ್ ಆಫ್ ಇಟ್ಸ್ ಆಲ್ಟಿಟ್ಯೂಡ್ ಅಂದರೆ ಎಲ್ಲ ಆಲ್ಟಿಟ್ಯೂಡ್ಸು ಸೇಮ್ ಇರುತ್ತೆ. ಈಗ ಆಲ್ಟಿಟ್ಯೂಡನ್ನು ಬರ್ಕೊಳ್ತೀನಿ. ದಿಸ್ ಇಸ್ ಆಲ್ಟಿಟ್ಯೂಡ್ D ಅಂತ ಇಟ್ಕೊಳ್ಳಿ. ಈಗ ಒಂದು ಕೆಲಸ ಮಾಡೋಣ. ಅವರು ಏನಂತ ಪ್ರೂವ್ ಮಾಡೋಕೆ ಹೇಳಿದ್ದಾರೆ ಅಂದರೆ ಸಿಂಪಲ್ಲು, 3 times the square of one side, ಯಾವುದಾದ್ರೂ ಒಂದು ಸೈಡ್ AC² square of one side is equal to 4 times the square of altitude ಅಂತಾನೆ AD, ಸ್ಕ್ವೇರ್ ಆಫ್ ಒನ್ ಆಫ್ ಇಟ್ಸ್ ಆಲ್ಟಿಟ್ಯೂಡ್ AD². ಇದನ್ನು ಪ್ರೂವ್ ಮಾಡೋಕೆ ಹೇಳಿದ್ದಾರೆ. ಬನ್ನಿ ನೋಡೋಣ, ಟ್ರೈ ಮಾಡೋಣ ಹೇಗಾಗುತ್ತೆ ಅಂತೇಳಿ. ಇನ್ ಟ್ರಯಾಂಗಲ್ ABD ಅಂತ ತಗೊಳ್ಳಿ. ABD ಈ ಒಂದು ಟ್ರಯಾಂಗಲನ್ನು ಎತ್ಕೊಳ್ಳಿ. ಸೊ ಬರೀರಪ್ಪ, ಏನಂತ ಬರಿತೀನಿ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ AB² is equal to BD² plus AD² ಅಂತ ಬರಿತೀರಿ. ಕರೆಕ್ಟ್ ಏನಪ್ಪ? AB² is equal to BD² plus AB² ಅಂತ ಬರಿತೀರಿ. ಈಗ ನೋಡಪ್ಪ, ಈ AD² ಹಾಗೆ ಇರಲಿ, ಈ BD² ಈಚೆ ತೊಗೊಂಬನ್ನಿ. ಓಕೆನಾ? ತೊಗೊಂಬಂದರೆ ಏನಾಗುತ್ತೆ, AB²
ಮೈನಸ್ ಈ ಬಿ ಡಿ ಅಂತಂದರೆ ಹಾಫ್ ಆಫ್, ಕರೆಕ್ಟಾ, ಹಾಫ್ ಅಲ್ವಾ. ನೋಡಿ ಇದು ಎ ಅಂತಂದರೆ ಇದು A/2, ಇದು A/2, ಯಾಕಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಪರ್ಪೆಂಡಿಕ್ಯುಲರು ಕರೆಕ್ಟಾಗಿ ಈಕ್ವಲ್ ಹಾಫ್ ಮಾಡಿರುತ್ತೆ, ಅಂದರೆ A/2 ಅಂತ ಆಯಿತು ಅಂತಾನೆ. A/2 ಅಂದರೆ ಏನು, ಈ ಬಿ ಡಿ ಅಂತಕ್ಕಂಥದ್ದು ಸೈಡಿನ ಅರ್ಧದಷ್ಟಿರುತ್ತೆ, ಹಾಫ್ ಆಫ್ ಸೈಡ್ ಇರುತ್ತೆ. ಸೈಡ್ ಅಂದರೆ ನಾವು ಇಲ್ಲಿ AB ಸೈಡ್ ಅಂತ ತಗೊಂಡ್ಬಿಡೋಣ, ಎಲ್ಲ ಸೈಡು ಈಕ್ವಲ್ ಆದ್ರಿಂದ BC ಅಂತ ತಗೊಂಡ್ರು ಒಂದೇ, AB ಅಂತ ತಗೊಂಡ್ರು ಒಂದೇ, ಯಾಕಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಅಲ್ಲಿಗೆ ನಾನು BD ಇಸ್ ಈಕ್ವಲ್ ಟು BD ಇಸ್ ಈಕ್ವಲ್ ಟು ಹಾಫ್ ಆಫ್ AB ಅಂತ ತಗೋಬೋದಾ. BD ಇಸ್ ಈಕ್ವಲ್ ಟು ಹಾಫ್ ಆಫ್ AB, ಯಾಕಂದರೆ ಸೈಡಿನ ಅರ್ಧದ BD ಅಂತಂದರೆ ಇಷ್ಟು ಮಾತ್ರ BD ಅಂತಂದರೆ ಹಾಫ್ ಆಫ್ ABಯ ಅರ್ಧದಷ್ಟಿರುತ್ತೆ. ಯಾಕೆ, ಪರ್ಪೆಂಡಿಕ್ಯುಲರು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಪರ್ಪೆಂಡಿಕ್ಯುಲರು ಕರೆಕ್ಟಾಗಿ ಈಕ್ವಲ್ ಹಾಫ್ ಮಾಡಿರುತ್ತೆ, ಅಷ್ಟೇ ರೀಸನ್. ಸೊ ದಟ್ ಈಸ್ ಮೈನಸ್ ಹಾಫ್ AB ಹೋಲ್ ಸ್ಕ್ವೇರ್ ಅಂತ ತಗೋತೀನಿ ಇಸ್ ಈಕ್ವಲ್ ಟು ಇಲ್ಲಿ AD² ಮಾತ್ರ ಉಳ್ಕೊಳ್ಳುತ್ತೆ, ಈ BD² ಈಚೆ ಕರ್ಕೊಂಡಿದ್ದೀನಿ. ಒಂಚೂರು ಸಿಂಪ್ಲಿಫೈ ಮಾಡಿ ನೋಡಿ, AB² ಮೈನಸ್ ಈ ಸ್ಕ್ವೇರ್ ಮಾಡಿಬಿಡಿ, 1/4 ಈ 2ನ ಸ್ಕ್ವೇರ್ ಮಾಡಿದರೆ 4 ಆಯಿತು, ABನ ಸ್ಕ್ವೇರ್ ಮಾಡಿದರೆ AB² ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ AB² ಡಿವೈಡೆಡ್ ಬೈ 4 ಅಂತ ಆಯ್ತು, ಇದು AB² ಡಿವೈಡೆಡ್ ಬೈ 4. ಓಕೆ, ಇಲ್ಲಿ ಏನೂ ಇಲ್ಲ, 1 ಇದೆ. ಸೊ ದಿಸ್ ಇಸ್ ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ ಮಾಡಬೇಕು, ಮಾಡ್ತಾ ಇದ್ದೀನಿ ನೋಡಿ. ಈ ಕಡೆ AD² ಹಾಗೆ ಇರಲಿ. ಸೊ 4 × 1 4 ಡಿನಾಮಿನೇಟ್ರಲ್ಲಿ ಹಾಗೆ ಬರೀರಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 4 × AB² 4AB² ಮೈನಸ್ 1 × AB² 1AB² ಇಸ್ ಈಕ್ವಲ್ ಟು AD² ಹಾಗೆ ಇದೆ. ಈಗ ಈ 4 ನಾನು ಆ ಕಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಡಿನಾಮಿನೇಟ್ರಲ್ಲಿ ಇರೋದು ಆ ಕಡೆ ಹೋದರೆ ನ್ಯೂಮರೇಟ್ರಿಗೆ ಬರುತ್ತೆ, ಅಂದರೆ ಇಲ್ಲಿ ಡಿವೈಡೆಡ್ ಬೈ ಇರೋದು ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಅಷ್ಟೇ ಮಾಡ್ತಾ ಇರೋದು ನೋಡಿ ಈಗ. ಸೊ 4AB² ಮೈನಸ್ AB² 3AB² ಆಗುತ್ತೆ ಇಸ್ ಈಕ್ವಲ್ ಟು ಈ 4 ಆ ಕಡೆ ಹೋದರೆ 4AD² ಆಗುತ್ತೆ. ನೋಡಪ್ಪ, ಅವ್ರು ಏನಪ್ಪ ಪ್ರೂವ್ ಮಾಡೋಕ್ಕೆ ಹೇಳಿದ್ದು, ಅವ್ರೇನು ಪ್ರೂವ್ ಮಾಡೋಕ್ಕೆ ಹೇಳಿದ್ದು, 3 × ಸೈಡ್ ಸ್ಕ್ವೇರ್, ಸೈಡ್ ಅಂದರೆ ಇಲ್ಲಿ AC² ತೊಗೊಂಡಿದ್ದೀನಿ, AB² ಬಂದಿದೆ, ಎರಡು ಓಕೆ, ಯಾಕಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಎಲ್ಲ ಸೈಡು ಈಕ್ವಲ್ ಇರುತ್ತೆ, ಇಸ್ ಈಕ್ವಲ್ ಟು 4AD². ಕರೆಕ್ಟೇನಪ್ಪ, ಪ್ರೂವ್ ಮಾಡಿದ್ದೀವ ಮಕ್ಕಳೇ. ಈ ರೀತಿಯ ಲೆಕ್ಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತುಂಬ ಕೇಳ್ತಾರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೋಡಿ, ಸಿಂಪಲ್ ಆಗಿದೆ, ಒಂದು 4 ಸ್ಟೆಪ್ಪಲ್ಲಿ ಈ ಲೆಕ್ಕ ನಿಮಗೆ ಬಂದೋಯ್ತು. ಆದರೆ ಈ ಥರದ್ದು ಕೊಟ್ಟಾಗ ನಿಮಗೆ ಎಕ್ಸಾಮಲ್ಲಿ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಈ ಥರದ ಲೆಕ್ಕಗಳನ್ನು ಸಾಲ್ವ್ ಮಾಡಲಿಕ್ಕೆ ನೀವು ತಯಾರಿರಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ನನ್ನ ಪ್ರಕಾರ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿಯಲ್ಲೇ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತಕ್ಕಂಥದ್ದು, ರೈಟ್. ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಮುಂದಿನ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. ಟಿಕ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ, ಜಸ್ಟಿಫೈ ಟ್ರಯಾಂಗಲ್, ಜಸ್ಟಿಫೈ ಅಂತ ಇದೆ, ಆ್ಯಂಡ್ ಜಸ್ಟಿಫೈ ಟ್ರಯಾಂಗಲ್ ABC, AB is 6√3, AC is 12 cm, BC is 6 cm. ದ ಆ್ಯಂಗಲ್ B is, ಮಕ್ಕಳೇ ಇದು ನೀವೇ ಮಾಡಿ. ಸೊ ಲಾಂಗೆಸ್ಟ್ ಸೈಡಿಗೆ AB² ಅಂತ ಕೊಡಿ, ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. ಲಾಂಗೆಸ್ಟ್ ಸೈಡನ್ನು ಒಂದು ಟ್ರಯಾಂಗಲ್ ಹಾಕ್ಕೊಳ್ಳಿ, ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಾಕ್ಕೊಳ್ಳಿ. ರೈಟ್ ಆ್ಯಂಗಲ್ ಅಂತ ನಮಗೆ ಕನ್ಫರ್ಮ್ ಇಲ್ಲ. ಲಾಂಗೆಸ್ಟ್ ಸೈಡಿಗೆ ಹೈಪೋಟೆನಸ್ ಜಾಗ ಕೊಡಿ. ಲಾಂಗೆಸ್ಟ್ ಸೈಡ್ ಯಾವುದು, AC ಅಲ್ವಾ. ಸೊ ಲಾಂಗೆಸ್ಟ್ ಸೈಡಿಗೆ ಹೈಪೋಟೆನಸ್ ಜಾಗ ಕೊಡಿ, ಮಿಕ್ಕಿದ್ದೆರಡಕ್ಕೆ ಬೇರೆ ಇದು ಅದರ್ 2 ಸೈಡ್ಸ್ ಜಾಗ ಕೊಡಿ. ಸ್ಕ್ವೇರ್ ಮಾಡಿಬಿಟ್ಟು ಆ್ಯಡ್ ಮಾಡಿ. ಸಪೋಸ್ LHS, ನಾವು ಇದನ್ನು ಮುಂಚೆನೇ ಮಾಡಿದ್ವಿ, LHS ಇಸ್ ಈಕ್ವಲ್ ಟು RHS ಅಂತ ಬಂದರೆ, ನನ್ನ ಪ್ರಕಾರ ಬರುತ್ತೆ ಅಂತ ಅನ್ಕೋತೀನಿ, ಬಂದರೆ 90 ಡಿಗ್ರಿಗೆ ಟಿಕ್ ಮಾಡಿ. 90 ಡಿಗ್ರಿಗೆ ಟಿಕ್ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಜಸ್ಟಿಫೈ ಅಂತ ಕೇಳಿದ್ದಾರೆ, ನಾವು ಪೈಥಾಗೋರಸ್ ಥಿಯರಮನ್ನು ಹಾಕಿ ಲೆಕ್ಕ ಮಾಡಿ ಆಮೇಲೆ ಟಿಕ್ ಮಾಡ್ತಾ ಇರೋದ್ರಿಂದ ಜಸ್ಟಿಫಿಕೇಶನ್ ಅಲ್ಲೇ ಮುಗಿದೋಗುತ್ತೆ. ಇದನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ, ಓಕೆ. ಸೊ ಇದು ನಿಮಗೋಸ್ಕರ. ಇಲ್ಲಿಗೆ ಮಕ್ಕಳೇ ಈ ಒಂದು ಪಾಠ ಮುಗೀತು ಅಂತ ನಾನು ಅನ್ಕೋತೀನಿ. ಯಾವ ಪಾಠ ಇದು, ಟ್ರಯಾಂಗಲ್ಸ್ ಚಾಪ್ಟರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮಕ್ಕಳೇ. ಯಾಕೆ ಅಂತಂದರೆ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ ಥಿಯರಮ್ ಇರುತ್ತೆ, ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಇರುತ್ತೆ. ಟ್ರಯಾಂಗಲ್ಸಲ್ಲಿ ಅಕಾರ್ಡಿಂಗ್ ಟು ಮಿ ಟ್ರಯಾಂಗಲ್ಸಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೀವು ಟ್ಯಾಕಲ್ ಮಾಡಿದ್ರಿ ಅಂತಂದರೆ ಯು ಕ್ಯಾನ್ ಗೆಟ್ 80 ಔಟ್ ಆಫ್ 80. ಯಾಕೆಂದರೆ ನಾನು ಇದುವರೆಗೂ ನೋಡಿರುವ ಮಟ್ಟಿಗೆ ಎಲ್ಲ ಮಕ್ಕಳು ಎಲ್ಲದನ್ನು ಸರಿಯಾಗಿ ಮಾಡಿ ಬಂದಿರ್ತಾರೆ, ಆದರೆ ಈ ಟ್ರಯಾಂಗಲ್ಸ್ ಮೇಲೆ ಏನು ಪ್ರೂವ್ ಮಾಡಿ ಅಂತ ಕೊಟ್ಟಿರ್ತಾರೆ ಅಲ್ಲಿ ಒಂದು ಸಣ್ಣ ಮಿಸ್ಟೇಕನ್ನು ಮಾಡಿ ಬಂದಿರ್ತಾರೆ, ಅಲ್ಲಿ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಟ್ರಯಾಂಗಲ್ಸ್ ಚಾಪ್ಟರನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.